ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಪ್ರತಿ ಸಲ ಆಗ್ತಾ ಇರೋದು ಇವರಿಂದನೇ ಮೋಸ ಇದೆ. ಕೃಷಿ ಇಲಾಖೆಯಿಂದ ಪ್ರತಿ ಡಾಟಾ ಇರೋ ಇತ್ತು. ಇವಾಗ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಬರ್ತಲ್ಲ ಸರ್, ಬರೋಕಾದಾಗ ಎಲ್ಲ ಗೊತ್ತಾಗಲ್ಲ ಇವ್ರಿಗೆ ಯಾವ ಅಂಗಡಿ ಗೊತ್ತಂತ ಇವ್ರ ಮುಖಾಂತರನೇ ಹೋಗೋದು. ಇವ್ರ ಮುಖಾಂತರನೇ ಎಲ್ಲ ಪ್ರತಿಯೊಂದು ಬರೋದು ಗೊಬ್ಬರ ಇವ್ರ ಮುಖಾಂತರ ಡಿಪಾರ್ಟ್ಮೆಂಟ್ ಮುಖಾಂತರ ಕೃಷಿ ಇಲಾಖೆ ಡಿಪಾರ್ಟ್ಮೆಂಟ್ ಬರೋದು. ಮತ್ತೆ ಇವರು ಗೊತ್ತಿಲ್ಲ ಅಂದ್ರೆ ಎಷ್ಟು ಸಲ ಹೇಳಿವಿ, ಒಬ್ಬ ರೈತ ರಿಪೋರ್ಟ್ ಕೊಡ್ಬೇಕು ಅಂತ ಹೇಳ್ತಾರೆ ಇವರೇ. ಇವತ್ತು ಸಿಕ್ಕತ್ತಲ್ಲ ಏನು ರಿಪೋರ್ಟ್ ಮಾಡ್ತಾರೆ ಮಾಡಿ ಗೊತ್ತಾಗ ಪಾಪ ರೈತ ಅವ್ನು ಯಾವ ಗೊಬ್ಬರ ಹೋಗ್ತಾನೆ ಹಳ್ಳಿಯಾಗ ಉದ್ರೆ ಕೇಳ್ತಾರೆ. ಅವನು ಯಾರು ರೈತ ರೆಡಿ ಇಲ್ಲ, ಹಣ ಇನ್ನೊಂದ್ಸಲ ಹೋಗ್ಬೇಕು ನಾವು ಹೆಂಗೆ ರಿಪೋರ್ಟ್ ಕೊಡೋದು ಅಂತ ಹೇಳ್ತಾರೆ. ಗೊಬ್ಬರ ಕೊಡೋದಂತ ರೈತ ಎಲ್ಲ ಸೋತೋಗಿ ನಾವು ಎಲ್ಲ ಕಡೆ ಉದ್ರೆ ಇಟ್ಟು ಕೊಡ್ತಾ ಇದ್ವಿ. ಅವ್ನು ಏನ್ ರೇಟ್ ಇತ್ತು ಅದನ್ನೇ ಹಾಕ್ತೀವಿ ಸರ್. ಬರೆಯಲ್ಲ ಸರ್, 400 ಮಾರ್ಯಾರ 500 ಮಾರ್ಯಾರ. ಇನ್ನೊಂದು ಏನಾಗೈತೆ ಅಂದ್ರೆ ಸರ್, ಇದಕ್ಕೆ ಗ್ರೇಂಟ್ ಕೊಡ್ತಾರ, ಜಿಂಕ್ ಕೊಡ್ತಾರ, ಗ್ರಾನ್ಯೂಲ್ಸ್ ಕೊಡ್ತಾರ, DAP ತಗೋಬೇಕಂತಾರ. ಅವನ್ದಾಗ ಯಾವ್ದು ಸ್ಟಾಕ್ ಇರ್ತದೆ ಅದನ್ನೆಲ್ಲ ಇದಕ್ಕೆ ಚೇಂಜ್ ಮಾಡ್ತಾರೆ ಸೀರೆ ಬೇಕಂದ್ರೆ. ಇವರು ಅಂಗಡಿಗೆ ಹೋಗೋದಲ್ಲ. ಅವ್ರು ರೈತ ಕಂಪ್ಲೇಂಟ್ JD ಏನ್ ಹೇಳ್ತಾನೆ, ಒಂದು ಕಂಪ್ಲೇಂಟ್ ಬಂದಿಲ್ರಿ ನಾವೇನ್ ಮಾಡೋದು ಅಂತಾರೆ. ರೈತ ಕಂಪ್ಲೇಂಟ್ ಮಾಡಕ್ ರೆಡಿ ಇದೇನೇನ್ರಿ? ಯಾರು ರೆಡಿ ಇಲ್ಲ. ಕಂಪ್ಲೇಂಟ್ ಬರ್ಲಿಲ್ಲ ಅಂದ್ರೆ ಇದೆ ಸರ್. ಕಂಪ್ಲೇಂಟ್ ಅಂದ್ರೆ ಇದೆಲ್ಲ ಐತಲ್ಲ. ಅಲ್ಲ ಸರ್, ಇವತ್ತು ಅದಿರ್ಲಿ ಬಿಡ್ರಿ. ಇವತ್ತು ಏನ್ ಮಾಡ್ತಾರೆ ಮಾಡ್ರಿ ನೋಡೋಣ. ಈ ಪ್ರೆಸೆಂಟ್ ಆಗಿ ಏನ್ ಮಾಡ್ತಾರೆ ಗೊತ್ತಿಲ್ಲ ಮಾಡಿ ಸರ್. ಯಾಕಂದ್ರೆ ಇಂಥವ್ರನ್ನ ಕಾಂಡ್ರೆ ನಡೆದ್ರೆ ಸೀದಾ ತೊಳ್ಯಾಕ ಈಗ ಸ್ಟಾರ್ಟ್ ಆಗಲ್ಲ ಮಾಡೋಣ. ಇವತ್ತೇನು 4,000 ಚೀಲ ವೀರ್ಯವನ್ನ ಏನು ಗೋಲ್ಡನ್ನಲ್ಲಿ ಅವ್ಯವಹಾರ ಮಾಡಿ ಬದಲು ಚೀಲಕ್ಕೆ ಹಾಕೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಚೀಲ ಗೊಬ್ಬರ ನಮ್ಮ ಕೃಷಿ ಅಧಿಕಾರಿಗಳಿಂದನೇ ಗೊತ್ತಾಗುತ್ತೆ, ಯಾವ ಡೀಲರ್ಗೆ ಹೋಗುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಪ್ರತಿ ಸಲ ಈ ಕೃಷಿ ಅಧಿಕಾರಿಗಳೇ ನಮ್ಮನ್ನು ರೈತರನ್ನ ಮೋಸ ಮಾಡ್ತಾ ಇದ್ದಾರೆ. ಒಂದು ಚೀಲ ವೀರ್ಯ 266 ರೂಪಾಯಿ ಇರೋ ಚೀಲನ ಇಲ್ಲಿ ಪಲ್ಟಾಸ್ತಾ ಇದ್ದಾರೆ. ದೊಡ್ಡ ಆಶ್ಚರ್ಯ ಅಂದರೆ ಇಲ್ಲಿ ಕಳಪೆ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಕೃಷಿ ಇಲಾಖೆಗೆ ಮತ್ತು ನಮ್ಮ ಜಿಲ್ಲಾ ಆಡಳಿತ ಕೂಡ ಕೊಡ್ತಾ ಇದೀವಿ. ಇದ್ರ ಬಗ್ಗೆ ಕ್ರಮ ತಗೊಂಡು ಅವನ್ನ ಜೈಲಿಗೆ ಹಾಕೋ ಕಾರ್ಯಕ್ರಮ ಮಾಡಲಿಲ್ಲ ಅಂದರೆ ನಿಮ್ಮ ವಿರುದ್ಧ ಕೂಡ ನಾವು ಕೇಸ್ ಮಾಡಬೇಕಾಗುತ್ತೆ. ಕೃಷಿ ಇಲಾಖೆ ಕೂಡ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ನಿಮ್ಮ ಮೇಲೆ ಕೂಡ ನಾವು ಕೇಸ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಜವಾಬ್ದಾರಿ ಇದ್ದೀರಿ. ಇವತ್ತು ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ಬೇಕಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ನನ್ನ ಹೆಸರು ಆರ್ ಮಾಧವ್ ರೆಡ್ಡಿ, ರೈತ ಸಂಘದ ಅಧ್ಯಕ್ಷನೇ ಕೆಲಸ ಮಾಡ್ತಾ ಇದ್ದೀನಿ.